ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೋಡಿ ಫ್ರೆಂಡ್ಸ್, ನಾನು ತುಂಬ ಈಸಿಯಾಗಿ ಬ್ರೈಡಲ್ ಡಿಸೈನ್ ಹಾಕ್ತಿದ್ದೀನಿ. ಅದಕ್ಕೋಸ್ಕರ ಈ ಥರ ಫ್ಲವರ್ ಬೀಡನ್ನ ತಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ದು ಗೋಲ್ಡ್ ಕಲರ್ದು ರೌಂಡ್ ಬೀಡ್ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಯೂಸ್ ಮಾಡೋ ನೀಡಲ್ ಬಂದು 10.075 mm ನೀಡಲ್ಲು. ನೋಡಿ 6 ಎಳೆ ದಾರ ತೆಗೆದು ನಾನೊಂದು ಗಂಟಾಕಿಟ್ಟಿದ್ದೀನಿ. ಗಂಟಾಕಿಟ್ಟು ಬಟ್ಟೆ ಬ್ಯಾಕ್ ಸೈಡಲ್ಲಿ ಥ್ರೆಡ್ನ ಹಿಡಿದು ಫಸ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್. ಥ್ರೆಡ್ನ ನೋಡಿ ಈ ಥರ ಲಾಕ್ ಮಾಡಿ, ಲಾಕ್ ಆದಮೇಲೆ ಲಾಕ್ ಪಕ್ಕನೇ ನಾನು ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತಿದ್ದೀನಿ. ನೋಡಿ 2 ಸರಿ ಲಾಕ್ ಆಯಿತು. ಲಾಕ್ ಆದಮೇಲೆ ನಾನು 5 ಚೈನ್ ಹಾಕ್ತಿದ್ದೀನಿ. 1 2 3 4 5 ಚೈನ್ ಹಾಕಿ ಬಟ್ಟೆ ಗೆಲ್ಲಕ್ಕೆ ಬರುತ್ತೆ ಅಲ್ಲಿ ನೀಟಾಗಿ ನೋಡಿ ಸೊಪ್ಪು ಬರ್ದಂಗೆ ಲಾಕ್ ಮಾಡಬೇಕು. ಒನ್ ಟೈಮ್ ಲಾಕ್ ಆಯಿತು. ನಾನು ಲಾಕ್ ಪಕ್ಕನೇ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತಿದ್ದೀನಿ ಫ್ರೆಂಡ್. ನೋಡಿ 2 ಟೈಮ್ ಲಾಕ್ ಆಯಿತು. ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ನಾನು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಫ್ಲವರ್ ಬೀಡನ್ನೇ ಆ್ಯಡ್ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಹತ್ರ ಯಾವ ಬೀಡ್ ಇರುತ್ತೆ ಆ ಥರದ್ದು ಬೀಡನ್ನ ಆ್ಯಡ್ ಮಾಡಿ. ಥ್ರೆಡ್ಗೆ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡ್ತಿದ್ದೀನಿ. ನೋಡಿ ಬೀಡ್ ಲಾಕ್ ಆಯಿತು. ಲಾಕ್ ಆದಮೇಲೆ ಬಟ್ಟೆಗೂ ಲಾಕ್ ಮಾಡಿ. ಬಟ್ಟೆಗೂ ಲಾಕ್ ಆಯಿತು. ಲಾಕ್ ಆದಮೇಲೆ ಬೀಡ್ ಸುತ್ತ ಚೈನ್ಗಳನ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್. ಈ ಬೀಡ್ ಸುತ್ತ 5 ಚೈನ್ಗಳು ಬೇಕು, ಅದಕ್ಕೆ ನಾನು 5 ಚೈನ್ ಹಾಕ್ತಿದ್ದೀನಿ. ಸ್ಮಾಲ್ ಸೈಜ್ ಬೀಡ್ ಆದರೆ 4ಕ್ಕೆ ಸಾಕಾಗುತ್ತೆ. ನೋಡಿ 5 ಚೈನ್ ಆಯಿತು. 5 ಚೈನ್ ಆದಮೇಲೆ ಬಟ್ಟೆನ ಹಿಂದೆ ಟರ್ನ್ ಮಾಡಿ ಸ್ಟಾರ್ಟಿಂಗು ನಾನು ಬಟ್ಟೆಗೆ ಲಾಕ್ ಮಾಡಿದ್ದೀನಿ ನೋಡಿ, ಆ ಲಾಕ್ ಮೇಲೇ ಒನ್ ಟೈಮ್ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮೇಲೆ ಲಾಕ್ ಆಯಿತು. ಪಕ್ಕ ಇನ್ನೂ ಒಂದು ಲಾಕ್ ಐತೆ ನೋಡಿ, 2 ಸರಿ ಲಾಕ್ ಮಾಡಿದ್ದೀನಲ್ಲ, ನಾನು 2 ಲಾಕ್ ಮೇಲೂ ಲಾಕ್ ಮಾಡ್ತಿದ್ದೀನಿ. ಲಾಕ್ ಆಯಿತು. ಲಾಕ್ ಆದಮೇಲೆ ಬಟ್ಟೆನ ಫ್ರಂಟಿಗೆ ಟರ್ನ್ ಮಾಡಿ ಥ್ರೆಡ್ನ ಮೇಲ್ ಮಾಡಿ ನಾನು ಸ್ಮಾಲ್ ಸೈಜ್ದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಬೀಡನ್ನ ಥ್ರೆಡ್ಗೆ ಸೇರಿಸಿ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡಿದ್ದೀನಿ. ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ಆಯಿತು. ಬೀಡ್ ಮೇಲ್ಗಡೆ ನಾವು 5 ಚೈನ್ ಹಾಕಿದ್ದೀವಲ್ವ, ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಬೇಕು. ಈ ಕಡೆ ನೋಡಿ ಎಳೆದಾಗ 3 ಲೂಪ್ ಆಯಿತು. ಈ 3 ಲೂಪಿಂದ ಒಂದೇ ಸರಿ ಥ್ರೆಡ್ನ ಈ ಕಡೆಗೆ ತಗೊಬೇಕು. ನೋಡಿ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ನಾನು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಮುಗಿಯೋಂಥ ಡಿಸೈನು ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ಆಗುತ್ತೆ. ಒಂದ್ಸಲಿ ಟ್ರೈ ಮಾಡಿ. ನೋಡಿ ಬೀಡನ್ನ ಸೇರಿಸಿ ಬೀಡ್ ಮೇಲ್ಗಡೆ ಒಂದ್ಸಲಿ ಥ್ರೆಡ್ನ ತೆಗೆದು ಮತ್ತು ಆ 5 ಚೈನ್ ಗ್ಯಾಪಿಂದ ಒಂದ್ಸಲಿ ಥ್ರೆಡ್ನ ಈ ಕಡೆ ತಗೊಬೇಕು. ತೆಗೆದಾಗ 3 ಲೂಪ್ ಆಗುತ್ತೆ. ಆ 3 ಲೂಫಿಂದ ಒಂದೇ ಸರಿ ಥ್ರೆಡ್ನ ಈ ಕಡೆಗೆ ತಗೊಬೇಕು. ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಆ ಥರ ನೀಟಾಗಿ ತಗೊಬೇಕು ಫ್ರೆಂಡ್ಸ್. ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೆಗೆದು ಆ 5 ಚೈನ್ ಗ್ಯಾಪಿಂದ ಒಂದ್ಸಲಿ ಥ್ರೆಡ್ನ ಈ ಕಡೆಗೆ ಎಳ್ಕೊಬೇಕು. ಎಳೆದಾಗ 3 ಲೂಫ್ ಆಗುತ್ತೆ. ಆ 3 ಲೂಫಿಂದ ಒಂದೇ ಸರಿ ಥ್ರೆಡ್ನ ಈ ಕಡೆಗೆ ತಗೊಬೇಕು. ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೆಗೆದು ಆ 5 ಚೈನ್ ಗ್ಯಾಪಿಂದ ಒಂದ್ಸಲಿ ದಾರ ತೆಗೆದು ಥ್ರೆಡ್ನ ಮೇಲಕ್ಕೆ ಎಳ್ಕೊಬೇಕು. ಎಳೆದು 3 ಲೂಫಿಂದ ಒಂದೇ ಸಲ ಥ್ರೆಡ್ನ ಈ ಕಡೆಗೆ ತಗೊಬೇಕು.
ಒಂದೊಂದೇ ಬೀಡನ್ನ ತಗೊಂಡ್ರೆ ಲೇಟ್ ಆಗುತ್ತೆ ಅಂತ ಒಂದೇ ಸಲ 2-3 ಬೀಡನ್ನ ತೆಗ್ದು ಹಾಕಂತಿದ್ದೀನಿ ಫ್ರೆಂಡ್ಸ್. ಮತ್ತು ಬೀಡನ್ನ ಆ್ಯಡ್ ಮಾಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತೆಗೆದು ಆ 5 ಚೈನ್ ಗ್ಯಾಪಿಂದ ಥ್ರೆಡ್ನ ಈ ಕಡೆಗೆ ಎಳೆದು 3 ಲೂಫ್ ಆಗುತ್ತೆ. ಆ 3 ಲೂಫಿಂದ ಒಂದೇ ಸಲ ಥ್ರೆಡ್ನ ಈ ಕಡೆಗೆ ಎಳ್ಕೊಬೇಕು. ಎಳ್ದಾದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೀಟಾಗಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಆಯಿತು ನೋಡಿ. ಇಲ್ಲಿ ಲಾಕ್ ಆದಮೇಲೆ ಯಾವ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ ಫ್ರೆಂಡ್, ಕ್ಯೂಟಾಗಿ. ಒಂದೇ ಸ್ಟೆಪ್ಪಲ್ಲಿ ಮುಗಿಯೋಂಥ ಡಿಸೈನ್ ಇದು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಅದಾದಮೇಲೆ ಮತ್ತೆ ನಾನು 5 ಚೈನ್ನ ಹಾಕ್ತಿದ್ದೀನಿ. 1 2 3 4 5 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ನೋಡಿ ಲಾಕ್ ಮಾಡಬೇಕು. ಲಾಕ್ ಆಯಿತು. ಲಾಕ್ ಪಕ್ಕನೇ ನಾನು ಇನ್ನೂ ಒಂದು ಟೈಮ್ ಲಾಕ್ ಮಾಡ್ತಿದ್ದೀನಿ. ಎರಡು ಸರಿ ಲಾಕ್ ಆಯಿತು. ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ನಾನು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಥ್ರೆಡ್ನ ಮೇಲ್ ಮಾಡಿ ಫಸ್ಟು ಬೀಡನ್ನ ನೀಡಲ್ಗೆ ಹಾಕಿ ನೀಡಿಲಿಂದ ಥ್ರೆಡ್ಗೆ ಸೇರಿಸಿ ಥ್ರೆಡ್ಗೆ ಸೇರಿಸಿದ್ಮೇಲೆ ಬೀಡನ್ನ ಲಾಕ್ ಮಾಡಬೇಕು ಫ್ರೆಂಡ್ಸ್. ಬೀಡ್ ಲಾಕ್ ಮಾಡಿ ಮತ್ತು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿ ಬಟ್ಟೆಗೂ ಲಾಕ್ ಮಾಡಿ. ಬಟ್ಟೆಗೆ ಲಾಕ್ ಆಯಿತು. ಲಾಕ್ ಆದಮೇಲೆ ಮತ್ತೆ ನಾನು 5 ಚೈನ್ ಹಾಕ್ತಿದ್ದೀನಿ. 2 3 4 5 ಚೈನ್ ಹಾಕಿ ಬಟ್ಟೆನ ಹಿಂದೆ ಟರ್ನ್ ಮಾಡಿ ಬೀಡ್ ಪಕ್ಕ ಲಾಕ್ ಮಾಡಿದ್ದೀವಿ ನೋಡಿ. ಫಸ್ಟು ಹಾಲು ಹಾಕೋಗಿ ಒಂದು ಸರಿ ಲಾಕ್ ಮಾಡಬೇಕು. ಅದಾದಮೇಲೆ ಇನ್ನೂ ಒಂದು ಲಾಕ್ ಮಾಡಿದ್ದೀವಿ ನೋಡಿ, ಅದ್ರ ಹಾಲು ಹಾಕೋಗೂ ಇನ್ನೊಂದು ಸರಿ ಲಾಕ್ ಮಾಡಬೇಕು. ಎರಡೂ ಲಾಕ್ ಮೇಲೆ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಲಾಕ್ ಆಯಿತು. ಲಾಕ್ ಆದಮೇಲೆ ಫ್ರಂಟಿಗೆ ಟರ್ನ್ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಆ್ಯಡ್ ಮಾಡಬೇಕು. ನೋಡಿ ನೀಡಲ್ಗೆ ಒಂದೇ ಸಲ 2-3 ಬೀಡನ್ನ ಸೇರಿಸಿ ಪದೇ ಪದೇ ಬೀಡನ್ನ ತಗೊಳ್ಳೋದು ತಪ್ಪುತ್ತೆ. ಸೂಜಿ ಮೇಲೆ ಒಂದ್ಸಲಿ ದಾರ ತೆಗೆದು ಆ 5 ಚೈನ್ ಗ್ಯಾಪಿಂದ ಥ್ರೆಡ್ನ ಮೇಲೆ ಕೆಳೆದು 3 ಲೂಫ್ ಆಗುತ್ತೆ. ಆ 3 ಲೂಫಿಂದ ಒಂದೇ ಸರಿ ಥ್ರೆಡ್ನ ಈ ಕಡೆಗೆ ತಗೊಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತೆಗೆದು ಸೂಜಿ ಮೇಲೆ ಒಂದ್ಸಲಿ ದಾರ ತೆಗೆದು ಆ 5 ಚೈನ್ ಗ್ಯಾಪಿಂದ ಥ್ರೆಡ್ನ ಎಳೆದು ಲಾಕ್ ಮೇಲೆ 3 ಲೂಫಿಂದ ಒಂದೇ ಸರಿ ಥ್ರೆಡ್ನ ಈ ಕಡೆ ತಗೊಬೇಕು. ಸ್ಟಾರ್ಟಿಂಗು 6 ಬೀಡ್ಸ್ನ ಹಾಕಿದ್ದೀನಿ. ಅದೇ ಥರ ಈ ಕಡೆಗೂ 6 ಬೀಡನ್ನ ಹಾಕಿ ಹಾಫ್ ಕ್ರೋಶೇಟ್ಸ್ನ ಮಾಡ್ಕೊಬೇಕು. ಬೀಡನ್ನ ಸೇರಿಸಿ ಥ್ರೆಡ್ಗೆ ಆಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ತೆಗೆದು ಮತ್ತು 5 ಚೈನ್ ಗ್ಯಾಪಿಂದ ಥ್ರೆಡ್ನ ಎಳೆದು 3 ಲೂಫ್ ಆಗುತ್ತೆ. ಆ 3 ಲೂಫಿಂದ ಒಂದೇ ಸರಿ ಥ್ರೆಡ್ನ ಈ ಕಡೆಗೆ ತಗೊಬೇಕು.
ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಡಿಸೈನು, ಅಂಥ ಕಷ್ಟ ಏನಿರಲ್ಲ. ನೋಡಿ 6 ಬೀಡ್ ಹಾಕಾಯಿತು. ಹಾಕಾದ್ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ನೋಡಿ ಲಾಕ್ ಮಾಡಿ. ಸ್ಟಾರ್ಟಿಂಗು ಮತ್ತು ಎಂಡಲ್ಲಿ 2 ಸರಿ ಲಾಕ್ ಮಾಡಿ, ಸ್ಟಿಫ್ ಆಗಿರುತ್ತೆ ನೋಡಿ. ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಅದಾದ ನಂತರ ಮತ್ತೆ ನಾನು 5 ಚೈನ್ನ ಹಾಕ್ತಿದ್ದೀನಿ, ಕುಚ್ಚು ಕಟ್ಟೋಕ್ಕೋಸ್ಕರ ಗ್ಯಾಪ್ ಬೇಕಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್. ನೋಡಿ ಇಲ್ಲಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ನೀಟಾಗಿ ನೋಡಿ ಲಾಕ್ ಮಾಡಿ. ಮತ್ತು ಲಾಕ್ ಪಕ್ಕನೇ ಇನ್ನೊಂದು ಟೈಮ್ ಲಾಕ್ ಮಾಡಿ. ಎಂಡಲ್ಲಿ 2 ಚೈನ್ನ ಹಾಕಿ ಥ್ರೆಡ್ನ ಟ್ರಿಮ್ ಮಾಡಿ. ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತೈತಿ. ನಾನು ಅಲ್ಲೇನು 5 ಚೈನ್ ಹಾಕಿ ಗ್ಯಾಪ್ ಇಟ್ಟಿದ್ದೀನಿ ನೋಡಿ, ಅಲ್ಲಿಗೆ ಕುಚ್ಚು ಹಾಕ್ತೀನಿ. ಕುಚ್ಚು ಹಾಕಿದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಫ್ರೆಂಡ್ಸ್. ಕುಚ್ಚು ಹಾಕಿದ್ಮೇಲೆ ಈ ಥರ ಕಾಣಿಸ್ತೈತೆ. ಕುಚ್ಚು ಹಾಕೋಕ್ಕೆ ನಾನು 60 ಎಳೆ ದಾರ ತಗೊಂಡಿದ್ದೀನಿ. 60ನ್ನು ಡಬಲ್ ಮಾಡಿದ್ರೆ 120 ಎಳೆ ಥ್ರೆಡ್ ಆಯಿತು. ಇವತ್ತಿನ ಡಿಸೈನ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.